ಹುಚ್ಚಿ ಥರ ಕೂತ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಡ್ಯಾಲಸಿಂದ ದೋಹಾಗೆ ಬಂದು ದೋಹಾಯಿಂದ ಈಸ್ ಕಮ್ಮಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ತುಂಬ ಟೈಮು ಫ್ಲಕ್ಚುಯೇಟ್ ಆಗುತ್ತೆ. ಒಣಮೆಣಸಿನ್ಕಾಯಿ, ಪರ್ಕೆ ಎಲ್ಲದರಲ್ಲೂ ದೃಷ್ಟಿ ತೆಗೆದುಬಿಡ್ತೀನಿ. ಅವನಿಗೂ ಬಾತ್ರೂಮ್ಗೂ ಅವಿನಾಭಾವ ಸಂಬಂಧ ಇದೆ. ಅವನಿಗೆ ಬಾತ್ರೂಮಲ್ಲಿ ರೊಮ್ಯಾಂಟಿಕ್ ಫೀಲ್ ಬರಲಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಗಂಡ ಬಂದಾಯ್ತು. ಏನೇ ಹೇಳೋ, ಬೆಂಗಳೂರು ಕ್ಲೈಮೇಟ್ ಅಮ್ಮ, ಸೀರಿಯಸ್ಲಿ ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಝುಕ್ 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 ಝುಕ್. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಈ ಗೆಟಪ್ಪಲ್ಲಿ ಒಂಥರ ಈಗ ತಾನೇ ಜಸ್ಟ್ ಎದ್ದಿರೋ ಮುಖ, ಕೆದ್ರೋಗಿರೋ ಕೂದಲು, ಹುಚ್ಚಿ ಥರ ಕೂತ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಏನಪ್ಪ ಅಂತಂದರೆ, ನಮ್ಮ ಯಜಮಾನ್ರು ಆಫ್ಟರ್ ಅ ವೆರಿ 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 ಲಾಂಗ್ ಟೈಮ್, ಆಫ್ಟರ್ 2 months ಅಮೇರಿಕಾಯಿಂದ ಇಂಡಿಯಾಗೆ ಬರ್ತಾ ಇದ್ದಾರೆ. ನಾನು ಟಿಕೆಟ್ ನೋಡ್ಬಿಟ್ಟು ಏನು ಮಧ್ಯರಾತ್ರಿ 3 ಗಂಟೆಗೆ ರೀಚ್ ಆಗ್ತೀಯ ಅಂತ, ಅವನು 3 PM ರೀಚ್ ಆಗ್ತೀನಿ, ಮಧ್ಯಾಹ್ನ 3 PM ರೀಚ್ ಆಗ್ತೀನಿ ಅಂತ. ನಾನು ನಿರಂಜನ್ ಚೈಲ್ಡ್ಹುಡ್ ಫ್ರೆಂಡು ಇಬ್ಬರು ಟಿಕೆಟ್ ನೋಡ್ಬಿಟ್ಟು, ಏನಿದು ಇವನು 3 PM ನನಗೆ ಕ್ಯಾಕರ್ ಸುಗಿತದಾನೆ, ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಯಾರಾದ್ರೂ ಕೇಳ್ಬಿಟ್ಟು ಹೇಳು, ನಿನಗೇನು ಗೊತ್ತಾಗಲ್ಲ ಹಂಗೆ ಹಿಂಗೆ ಅಂತ. ನಾನು ಟಿಕೆಟ್ ನೋಡಿದ ತಕ್ಷಣವೇ ಫಸ್ಟ್ ಹೇಳಿದೆ 3 AM ಪಾಂಡೆ ನೀನು ರೀಚ್ ಆಗೋದು ಮಧ್ಯರಾತ್ರಿ ಅಂತ. ನಿರಂಜನ್ ಫ್ರೆಂಡು ವಿಕ್ಕಿನೂ ಅದೇ ಹೇಳ್ತಿರೋದು, 3 ಗಂಟೆಗೆ ಬೆಳಗಿನ ಜಾವ ರೀಚ್ ಆಗೋದು ಅವನು ಯಾಕೆ, ಮೇ ಬಿ ಏನಂತಂದರೆ ಪಾಪ ಟೈಮ್ ಝೋನು ಫುಲ್ಲು ಚೇಂಜ್ ಆಗುತ್ತೆ. ಡ್ಯಾಲಸಿಂದ ದೋಹಾಗೆ ಬಂದು ದೋಹಾಯಿಂದ ಈಸ್ ಕಮ್ಮಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ತುಂಬ ಟೈಮು ಫ್ಲಕ್ಚುಯೇಟ್ ಆಗುತ್ತೆ. ಫ್ಲಾರಿಡಲ್ಲೇ ಒಂದು ಟೈಮು, ಡ್ಯಾಲಸಲ್ಲೇ ಒಂದು ಟೈಮು, ದೋಹಾಲ್ಲೇ ಒಂದು ಟೈಮು, ಬೆಂಗಳೂರಲ್ಲೇ ಒಂದು ಟೈಮು. ಸೊ ಅವನಿಗೆ ಪಾಪ ಟೈಮ್ ಕನ್ಫ್ಯೂಷನ್ಸ್ ಆಗಿ ನಮಗೂ ಕನ್ಫ್ಯೂಷನ್ಸ್ ಮಾಡಿ ನನ್ನನ್ನು ಹೆಂಗೆ ಹುಚ್ಚಿ ಮಾಡಿ ಇಟ್ಟುಬಿಟ್ಟಿದ್ದಾನೆ. ಈಗ ಗೊತ್ತಾಯ್ತು. ಸೊ ಈಗ ನಮ್ಮ ಯಜಮಾನ್ರನ್ನ ಹೋಗಿ ಪಿಕ್ ನಮ್ಮ ಯಜಮಾನ್ರಲ್ಲ, ನನ್ನ ಯಜಮಾನ, ನನ್ನ ಪತಿ ದೇವ್ರನ್ನ ಹೋಗಿ ಪಿಕ್ ಮಾಡ್ಕೊಂಬರ್ಬೇಕು. ಹೋಗಿದ ತಕ್ಷಣ ಅವ್ನು ಹೇಗೆ ರಿಯಾಕ್ಟ್ ಆಗ್ತಾನೆ ಆಫ್ಟರ್ 2 months. ಈ ಮುದ್ದು ಮುಖನ, ಈ ಸುಂದರವಾದ ಮುಖನ ಹುಡುಗಿ ದೇವಯ್ದಂಗೋಳೆ ಮಿಸ್ ಮಾಡ್ಕೊಂಡಿದ್ದಾನ ಇಲ್ವಾ, ಅವ್ನ ರಿಯಾಕ್ಷನ್ ಎಲ್ಲ ಹೇಗಿರುತ್ತೆ ಅಂತ ನೀವು ಇವತ್ತಿನ ವ್ಲಾಗಲ್ಲಿ ನೋಡ್ಬೋದು. ಪಾಪ ನನ್ನ ಕೂಸಿಗೆ ಇವತ್ತು ಮತ್ತು ಅವರಪ್ಪ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇರ್ ಕಟ್ಟು, ವಾಶು ಎಲ್ಲ ಮಾಡಿಸಿ ಗಮ್ಮ ಅಂತ ರೆಡಿ ಮಾಡಿಸಿದ್ದೀನಿ. ಬಟ್ ಏನು ಅಂತಂದರೆ ಅವನಿಗೆ ವ್ಯಾಕ್ಸಿನ್ನು, ರೇಬೀಸು, ಕೆನಲ್ ಕಾಫು ಅದರದ್ದೆಲ್ಲ ಇಂಜೆಕ್ಷನ್ನು ಹಾಕಿಸ್ದೆ. ಬಾಸು ಫುಲ್ಲು ಡಲ್ಲಾಗಿ ಮಲಗಿದ್ದಾರೆ. ಪಾಪ ಡ್ಯಾಡಿ ಬರ್ತಿದ್ದಾರೆ ಕಂದ. ಸುಸ್ತಾಗಿ ಮಲಗಿದ್ದಾನೆ. ನನಗೆ ಇವಾಗ ಅನ್ನಿಸ್ತಾ ಇದೆ, ರಾಂಗ್ ಟೈಮ್ಗೆ ಏನಾದರೂ ನಾ ಕರ್ಕೊಂಡೋಗಿ ಇದು ಮಾಡಿಸಿದ್ನ. ಪಾಪ ಅವರಪ್ಪ ಬಂದಾಗ ಇವನು ಫುಲ್ ಖುಷಿಯಾಗೆಲ್ಲ ಓಡ್ಕೊಂಬರೋದು ಅದೆಲ್ಲ ಇರುತ್ತೆ. ಬುಕ್ಕೆ ಆರ್ಡ್ರ್ ಮಾಡಿದ್ದೀನಿ, ಒಂದು ಪುಟಾಣಿ ಕೇಕ್ ಆರ್ಡ್ರ್ ಮಾಡಿದ್ದೀನಿ. ತಮಟೆ ಗಿಮಟೆ ಎಲ್ಲ ಅಂದ್ಕೊಂಡೆ 2 months ಆದಮೇಲೆ. ಬಟ್ ಏನು ಮಾಡೋದು, ಬರ್ತಾ ಇರೋದೇ ಬೆಳಗಿನ ಜಾವ, ಬೇರೆಯವ್ರಿಗೆಲ್ಲ ಡಿಸ್ಟರ್ಬ್ ಆಗಬಾರ್ದು ಅಂತ ಒಂದು ಸಿವಿಲ್ ಸೆನ್ಸಿಂದ ಅದೆಲ್ಲ ಮಾಡ್ತಿಲ್ಲ. ಸುಮ್ಮನೆ ನಾನೇ ಮೊಬೈಲಲ್ಲಿ ತಮಟೆ ಬಾರಿಸೋದೆಲ್ಲ ಸೌಂಡ್ ಹಾಕ್ಬಿಡ್ತೀನಿ ಬೆಸ್ಟು. ಫ್ರೆಶ್ ಆಗಿ ಈ ಕೆದ್ರೋಗಿರೋ ಕೂದಲನ್ನೆಲ್ಲ ಸರಿ ಮಾಡಿಕೊಂಡು ಒಂಚೂರು ಆರತಿ ಗೀರ್ತಿ ಎಲ್ಲ ರೆಡಿ ಮಾಡಿಕೊಂಡು ಏರ್ಪೋರ್ಟಲ್ಲಿ ಸಿಗ್ತೀನಿ. ಇಲ್ಲಿ ಕೆಂಪು ನೀರು ಆರತಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಕಲ್ಲುಪ್ಪು, ಒಣಮೆಣಸಿನ್ಕಾಯಿ, ಪರ್ಕೆ ಎಲ್ಲದರಲ್ಲೂ ದೃಷ್ಟಿ ತೆಗೆದುಬಿಡ್ತೀನಿ. ಯಾರ ದೃಷ್ಟಿನೂ ಆಗದೆ ನನ್ನ ಗಂಡ ಆರಾಮಾಗಿ ಖುಷಿಯಾಗಿ ಅಮೇರಿಕಾಗೆ ಹೆಂಗೆ ಕಳಿಸ್ಕೊಟ್ನ ಹಾಗೆ ವಾಪಸ್ ಬರ್ತಾ ಇದ್ದಾನೆ. ಸೊ ಅವ್ನಿಗೆ ಯಾರ ದೃಷ್ಟಿನೂ ಆಗಬಾರ್ದು, ಹೆಲ್ತ್ಗಾಗಲಿ ಏನಕ್ಕೆ ಆಗಲಿ ಏನು ಸಮಸ್ಯೆ ಆಗಬಾರ್ದು, ಯಾರು ಕೆಟ್ಟ ದೃಷ್ಟಿನೂ ಬಿಡಬಾರ್ದು ಅಂತ ದೃಷ್ಟಿ ನೀರು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನಮ್ಮ ಅಣ್ಣ ಫುಲ್ ಡಲ್. ವೆಲ್ಕಮ್ ಮಾಡೋದಕ್ಕೆ ಅದಕ್ಕೆಲ್ಲ ಒಂದು ಸ್ವಲ್ಪ ಎಲ್ಲ ಆರ್ಡ್ರ್ ಮಾಡ್ತಾ ಇದ್ದೀನಿ. ಬಾತ್ರೂಮಲ್ಲಿ ಒಂಚೂರು ಸೆಟಪ್ ಮಾಡೋಣ ಅಂದ್ಕೊಂಡೆ. ವೆಲ್ಕಮ್ ಬ್ಯಾಕ್ ಬ್ಯಾನರ್ ಯಾವುದೂ ಸಿಗ್ತಾ ಇಲ್ಲ. ಈ ಲೈಟ್ಸ್ನ ಅಲ್ಲಲ್ಲಿ ಇಡ್ತೀನಿ. ಒಂದು ಸ್ವಲ್ಪ ಅವನಿಗೂ ಬಾತ್ರೂಮ್ಗೂ ಅವಿನಾಭಾವ ಸಂಬಂಧ ಇದೆ, ಅದಕ್ಕೆ ಸುಮ್ಮನೆ ಈ ಚಿಕ್ಕದಾಗಿ ಒಂದು ಸ್ವಲ್ಪ ಅವನಿಗೆ ಬಾತ್ರೂಮಲ್ಲಿ ರೊಮ್ಯಾಂಟಿಕ್ ಫೀಲ್ ಬರಲಿ ಅಂತ ಇಡ್ತಾ ಇದ್ದೀನಿ. ಹೆಂಗೆ
ಅಲ್ಲೊಂಚೂರು ಎಲ್ಲ ಅಚ್ಚಿಚ್ಚಾಗಿದೆ, ಪ್ಲೀಸ್ ಡೋಂಟ್ ಮೈಂಡ್. ಕಣ್ಣು ನೋಡಿ, ಕಣ್ಣು ಗೋಲಿ ಕಣ್ಣು. ಫೈನಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಹೊರಡೋಕ್ಕೆ ರೆಡಿಯಾಗಿದ್ದೀವಿ. ನನಗೆ ಯಾಕೋ ಫುಲ್ಲು ಚಳಿ ಜ್ವರ ಆ ಥರನೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಬಾಡಿಯಲ್ಲಿ ಎನರ್ಜಿನೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಈಗ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ, ಬಟ್ ಹೋಗೋಣ. ಫೈನಲಿ ನನ್ನ ಗಂಡ ಇಂಡಿಯಾಗೆ ಬಂದು ಇಳಿದಿದ್ದಾನೆ. ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಗಂಡ ಬಂದಾಯ್ತು. ನನಗೆ ಅವಾಗಲೇ ಒಂದು ಸ್ವಲ್ಪ ಜ್ವರ ಥರ ಅನ್ನಿಸ್ತೈತಲ್ಲ, ಇವಾಗ ಸ್ವಲ್ಪ ಜೋಶ್ ಬಂದಿದೆ. ಬನ್ನಿ ಹೋಗೋಣ. ಸೊ ಇಲ್ಲಿ ವೆಲ್ಕಮ್ ಬ್ಯಾಕ್. ಬಂದಿಯಲ್ಲ ಅಂತ ಹೆಂಡತಿ ಅಂತ ಒಬ್ಳು ನೆನ್ಪಿಟ್ಕೊಂಡು ಬಂದಿಯಲ್ಲ. ಆಯ್ತಾ ಫೈನಲಿ. ಏನೇ ಹೇಳು, ಬೆಂಗಳೂರು ಕ್ಲೈಮೇಟ್ ಅಮ್ಮ, ಸೀರಿಯಸ್ಲಿ. ನಮ್ಮ ದೇಶ ಇದು ರೀ, ನಾವು ಕೊಟ್ಟಿರೋ ದೇಶ ರೀ ಇದು. ಆಫ್ಟರ್ 2 months ಖುಷಿ ಮೀಸೆ ಬೇರೆ ಬೋಡ್ಸ್ಕೊಂಡ್ಬಿಡ್ತೀನಿ. ಹೆಂಗಿದ್ಯಾ ಫಾರಿನ್ ರಿಟರ್ನ್? ಸಖತ್ತಾಗಿದ್ದೀನಿ. ನೀನೇ ಫಾರಿನ್ ರಿಟರ್ನ್. ನೀನ್ ಬರಕ್ಕಿನ್ನ ಮುಂಚೆ ನಂಗೆ ಒಂಥರ ನೀನ್ ಬರ್ತಾ ಇದೀಯ ಅನ್ನೋ ಖುಷಿ, ಅದ್ರ ಜೊತೆಗೆ ಆ ಖುಷಿಗೆ ಚಳಿ ಜ್ವರ ಕೆಮ್ಮು ತರ ಸ್ಟಾರ್ಟ್ ಆಗೋಯ್ತು ನನಗೆ. ಒಂಥರ ಅಣ್ಣ ನನ್ನ ಕೈಲಿ ಆಗ್ತಾ ಇಲ್ಲ, ಒಂಥರ ಚಳಿ ಜ್ವರ ತರ ಆಗ್ತಾ ಇದೆ. ಇವ್ನು ಬರ್ಬೇಕಾದ್ರೆ ಮಕ್ಕ ಡಲ್ಲಾಗಿ ಹೋಗ್ತಾ ಇದೆ, ಹಂಗೆ ಅಂತ. ಆಮೇಲೆ ನಿನ್ನ ನೋಡಿದ ತಕ್ಷಣ ಒಂದ್ ಸ್ವಲ್ಪ ಓಕೆ, ಅದು ಕಾರ್ ಇಳಿದು ಪಾರ್ಕಿಂಗ್ ಇಂದ ಬಂದಲ್ವಾ, ಅವಾಗ ಹಬ್ಬ ಒಂದ್ ಸ್ವಲ್ಪ 2 months ಆಯ್ತಾ, ಖುಷಿ ಆಯ್ತಾ ಫೈನಲಿ ಬಂದೆ. ನೀನು ಖುಷಿ ಆಗಿಲ್ವಾ? ಓ ಇಲ್ಲಮ್ಮ, ನಂಗೆ ಸಿಕ್ಕಾಬಿಡೆ ಖುಷಿನೇ. ಬಟ್ ಅದೇ ಈಗ ಇನ್ನೊಂದ್ 2-3 ದಿನ ನಿದ್ದೆದು ಹಿಂಸೆ ಅಷ್ಟೇ. ಅದು ಜೆಟ್ಲಾಗ್ ಏನು ಮಾಡಕ್ಕಾಗಲ್ಲ. ಬೆಂಗಳೂರು ನಮ್ಮೂರು ನೋಡಿ ಏನ್ ಸಕ್ಕದಾಗಿ ಮಾಡಿದಾರೆ. Two hours later. ಬಂದ ಏನದ ತಾಂಬೂಲ್ ತೆಂಗಿನಕಾಯಿ ಏನಕ್ಕೆ ಸುತ್ತಿ ತಲೆ ಮೇಲೆ ಉಳಿತೆ ಹೆಂಗೆ? ಯಾವ ತರ ವೆಲ್ಕಮ್ ಅಮ್ಮ, ಮಾಡ್ರನ್ ವೆಲ್ಕಮ್. ಎಲ್ಲ ಮುಗೀತಾ? ನಂಗೆ ಅರ್ಜೆಂಟ್ ಆಗ್ತದೆ ಮನೆಗೆ ಮಂತ್ರಾಲಯ, ಮನಸ್ಸೇ ದೇವಾಲಯ. ಯಶವಂತ್ ಪಿಕ್ ಮಾಡ್ಕೊಂಡ್ ಬಂದಿದ್ದಾಯ್ತು. ಯಶವಂತ್ ಪಿಕ್ ಮಾಡ್ದಂಗೆ ಇದೆ. ಬಾಳೆ ಗುಂಡು ಎಷ್ಟು ಮಿಸ್ ಮಾಡ್ಕೊಂಡೆ ಗುಂಡನ ಗುಂಡು. ಬಲೆ ಸಿಕ್ಕಿರೋ ಟೈಮಲ್ಲಿ ಇಷ್ಟ ಮಾಡೋಕ್ಕಾಗಿದ್ದು. ಇಷ್ಟಾದ್ರೂ ಮಾಡಿದಿಲ್ಲ ಕಣ್ಣ. ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಅಮ್ಮ. ಮನೆಗೆ ಬಂದ್ಬಿಟ್ಟೆ. ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಮನೆ ಒಳಗೆ ಬಂದು ಅರ್ಜೆಂಟ್ ಆದಾಗ ಇವಾಗ ಇಟ್ಕೊತಿಯಲ್ಲ, ಅದನ್ನು ಖುಷಿಯಾಗಿದೆ ನನಗೆ. ವೆಲ್ಕಮ್ ಬ್ಯಾಕ್. ಕುಚ್ಚಿಬಿಟ್ರು ಒಳಗೆ. ಥ್ಯಾಂಕ್ ಯು. ಮನೆ ಎಲ್ಲ ನೀಟ್ ಆಗ್ಬಿಟ್ಟಿದೆ. 3 ದಿನದಿಂದ ಅದೇ ಕೆಲಸ. ಹೌದಾ? 3 ದಿನ 1 ತಿಂಗಳಿಂದ ಅದೇ ಕೆಲಸ ಇಟ್ಕೊಂಡು. ಹೋಗಪ್ಪ, ನಿನ್ನ ಫೇವ್ರೆಟ್ ಜಾಗಕ್ಕೆ ಹೋಗಪ್ಪ.
ಕ್ಯಾಂಡಲ್ ಲೈಟು ಮೈ ಗಾಡ್ ಆರಾಮಾಗಿ ಹೋಗಿ ಕೂತ್ಕೋ. ವಾವ್ ನಿಮ್ಮ ಟಾಯ್ಲೆಟ್ ಇಷ್ಟು ಲೆಕ್ಕ 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 ಮಾಡಿಸ್ಬಿಟ್ಟಿದ್ಯಾ. ವೆರಿ ಗುಡ್. ಸೇಮ್ ಯುಎಸ್ ಅಲ್ಲಿ ಇದ್ದಂಗೆ ಮಾಡಿದ್ಯಾ. ಇದು ನೋಡಿದ್ಯಾ ಗುಬ್ಬಚ್ಚಿ ಗುಡು? ನೋಡ್ದೆ ಗುಬ್ಬಚ್ಚಿ ಗುಡು ತುಂಬಾ ಚೆನ್ನಾಗಿ, ಬಹಳ ಇಷ್ಟ ಆಯ್ತು. ಇಲ್ಲಿಗೆ ನನ್ನ ಗಂಡ ನನ್ನ ಮನೆಗೆ ಕರ್ಸ್ಕೊಂಡಿದ್ದಾಯ್ತು. ತೋರಿಸ್ಕೊಂಡಿದ್ದ ಕರ್ಸ್ಕೊಂಡಿದ್ದೆ ನಾನು. ಬಾಬಾ ಬಾಬಾ ಬಾ ಪಾಪ ನಮ್ಮ ಅಣ್ಣನು ಬಂದು ಎಲ್ಲ ಹೆಲ್ಪ್ ಮಾಡಿ, ಹ್ಯಾಪಿನೂ ಹೆಲ್ಪ್ ಮಾಡಿ, ಖುಷಿ ಆಯ್ತು ನೀವು ಬಂದಿದ್ದಕ್ಕೆ ಮನೆಗೆ. ನಮಗೂ ಬಹಳ ಖುಷಿ ಆಯ್ತು ರೀ, ಬಹಳ ಖುಷಿ ಆಯ್ತು. ತುಂಬ ಖುಷಿ ಆಯ್ತು. ನಾವು ಇದೇ ಖುಷಿಗೆ ನಾವು ಎಲ್ಲ ಹೋಗಿ ಪಾಚ್ಕೋತೀವಿ. ಇವನ್ ಜೊತೆಗೆ ನಮಗೂ ಜೆಟ್ಲಾಗ್ ಆಗ್ಬಿಡಿದೆ. ಅಲ್ವಾ? ಹೋಗಿಲ್ಲ ನೀನು ಹೇಳ್ಕೊಳಕ್ಕೆ. ಹೋಗ್ತೀನಿ ಇವಾಗ. ಸೊ ಇಲ್ಲಿಗೆ ನಾವು ಅಂತ ನೋಡ್ತಾ ಇದ್ದೆ. ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ ಅದನ್ನ ಮಾತ್ರ ಮರಿಬೇಡಿ. ತತಾ ಬಾಯ್, ಲವ್ ಯು ಆಲ್. ಬಟ್ಟೆ, ಜುವೆಲ್ಸು, ಶೂಸು, ಬ್ಯಾಗ್ಸು ಒಂದ ಎರಡ ಇಡೀ ಒಂದು ಸೂಟ್ ಕೇಸ್ ತುಂಬೋಗೋ ಇಷ್ಟು ನನ್ಗೋಸ್ಕರ ನನ್ನ ಗಂಡ ಎಷ್ಟು ಪ್ರೀತಿಯಿಂದ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದೇನೆ.